ಅಂದರವರು ಮೀನು ಕ್ಲೀನ್ ಮಾಡುತ್ತಿದ್ದಾರೆ. ಎಲ್ಲ ಪೊಡಸುಗಳು ಊರೂರು ಅಡ್ಡಾಡ್ಕೊಂಡು ಬರ್ತಾ ಇದೆ. ಇದ್ಯಾವುದು ಮೀನು ನಂದ? ಕಲ್ಲೂರು ಮೀನು. ಇದು ಕಲ್ಲೂರು. ತಿನ್ನಲು ಬಹಳ ಟೇಸ್ಟ್. ಪೊಡಸು ಮಾತ್ರ ಜಾಸ್ತಿ. ಇವತ್ತು ಕ್ಲೀನ್ ಮಾಡೋಕೆ ಜನ ಇರಲಿಲ್ಲ ಅಲ್ಲಿ. ನಾನು ಕ್ಲೀನ್ ಮಾಡೋಕೆ ಅಂದರೆ ನಾನು ಸ್ನಾನ ಆಯಿತು, ಮತ್ತು ಮೀನು ಕ್ಲೀನ್ ಮಾಡೋದು ಸ್ವಲ್ಪ ಹಿಂದಕ್ಕೆ. ಹೇಗೋ ನಂದು ಕ್ಲೀನ್ ಮಾಡೇನೆ, ಇಡೀ ಊರು ಪೂರ ಅಡ್ಡಾಡ್ಸ್ಕೊಂಡು ಬಂದೇನೆ. ಇವನೇ ನಂದಕುಮಾರ್. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಧಾರಣ 1 ಗಂಟೆಯಿಂದ ಕ್ಲೀನ್ ಮಾಡ್ತಾ ಇದ್ದೇನೆ. 9 ಗಂಟೆ ಸ್ಟಾರ್ಟ್, 10 ಗಂಟೆ ಊಟ ಆಗತ್ತಿಗೆ 11 ಗಂಟೆ, ಊಟ ಆಗತ್ತಿಗೆ 11 ಗಂಟೆ ಆಗುತ್ತೆ ಇವತ್ತು. ಆದರೂ ಮಾಡ್ತಾನಲ್ಲ ಅಂತೇಳಿ ನಂಗೊಂದು ಖುಷಿ. ಎಷ್ಟು ಭಂಗ ಉಂಟು. ಬಂಗಡ 5 ನಿಮಿಷ ಕ್ಲೀನ್ ಆಗ್ತಾಯಿದ್ರೆ. ಇದು ಯಾವ ಮೀನಂದ? ಕಲ್ಲೂರನ್ನ ಕ್ಲೀನ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಆದರೂ ಪಾಪ ಅವನು ಆ್ಯಕ್ಚುಲಿ ನಮ್ಮ ರೂಮಾಗ ಮೀನು ಕ್ಲೀನ್ ಮಾಡೋನು ಅಂತ ಒಬ್ಬ ಇದ್ದಾನೆ, ಪ್ರಕಾಶ್ JK. ಅವ ಮೀನು ಕ್ಲೀನ್ ಮಾಡಿದ್ರೆ ಭಾರಿ ಫೇಮಸ್. ಅವ ಇವತ್ತು ತಪ್ಸ್ಕೊಂಡ್ಬಿಟ್ಟಾರೆ ಕಳ್ಳ. ಸುರತ್ ಕಾಲಿಗೆ ಹೋಗೇನಿ, ಮಾಮಂಜರಿಗೆ ಹೋಗೇನಿ ಅಂತೇಳಿ ತಪ್ಸ್ಕೊಂಡೇನೆ. ಇದೀಗ ನನ್ನನ್ನು ತಲೆ ಬಂದೈತೆ. ನಾನು ಕ್ಲೀನ್ ಮಾಡಿ ನಾನು ಮಿಂದಾಗೈತೆ. ನಿಂದ ಮೇಲೆ ಮುಟ್ಟಾಗಕ್ಕಲ್ಲ, ವಾಸನೆ ಇಡೀ ಪುನೊಂದು ಸತಿ ಮೀಗೋಕ್ಕಾಗತ್ತೆ. ಇನ್ನು ನಾ ಚಾ 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 ಇಡೀ ಊರು ಪೂರ ಆಗೈತೆ. ಪೊಡಸು ಇದನ್ನ ಈ ವಾಸನೆ ಇನ್ನು 4 ದಿನ ಇರತ್ತೆ ಮೀನಿಂದು. ಆದರೂ ಮಾಡೇನೆ, ಅದು ಒಂದು ಖುಷಿ ನೋಡಿ. ಇದೇ ಮೀನಿಂದು ಪೊಡಸು. ಹೇಳೋನಿಲ್ಲ ಕೇಳೋನಿಲ್ಲ ನೋಡಿ. ರಟ್ಟದ ಪೆಟ್ಟು ನೋಡೋದು ಪೊಡಸು ನ್ಯಾಕಾಗ ಮಾಡೋದು ಮಾತ್ರ. ನಿಜವಾಗಿ ಇದೊಂದು ಅದ್ಭುತ ಕಲೆ. ಇದು ಎಲ್ಲರಿಗೂ ಬರಕ್ಲ. ಮೀನು ಕ್ಲೀನ್ ಮಾಡೋದಿದೆಯಲ್ಲ, ಎಲ್ಲರಿಗೂ ಬರಕ್ಲ. ಅಡುಗೆ ಮಾಡೋದು ಎಷ್ಟು ಒಳ್ಳೆಯದು ಅಷ್ಟೇ ಅದರಲ್ಲಿ ಇದು ಉಂಟು. ವಿಡಿಯೋ ಮಾಡಿದ್ದು ಪ್ರಮೋದ್ ಕುಮಾರ್, ನೇಕನಗರ, ನೇಕರಪೇಟೆ. 7 ಮಗಣೆ ಹಾಕೋಗ ಎರಡು ಗಂಟೆ 59 3 ನಿಮಿಷದ ವಿಡಿಯೋ ಆಯ್ತು ನಂದ. 2 ನಿಮಿಷ ಆಫ್ ಮಾಡೋಕ.